ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ, ದ್ರವ ಇಂಗಾಲ, ಕಾಕಪೋ, ಮಸಾಲೆ ಯೋಜನೆ, ಪೋಲವರಂ ಯೋಜನೆ, ವಿಶ್ವ ಹೈಡ್ರೋಜನ್ ಶೃಂಗಸಭೆ 2025, ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ. ಜೀವ ವೈವಿಧ್ಯತೆಯನ್ನ ರಕ್ಷಿಸುವ ಮತ್ತು ಕ್ರಮ ಕೈಗೊಳ್ಳುವ ತುರ್ತು ಅಗತ್ಯವನ್ನ ನೆನಪಿಸಲು ಪ್ರತಿ ವರ್ಷ ಮೇ 22ರಂದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವನ್ನು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ 2025ರ ಘೋಷವಾಕ್ಯ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ. ಪ್ರಕೃತಿಗಾಗಿ ಈ ಅಭಿಯಾನವು ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಹೇಗೆ ಸಂಪರ್ಕಗೊಳ್ಳುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ IDB 2025 2030ರ ಕಾರ್ಯಸೂಚಿ ಮತ್ತು ಅದರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಮತ್ತು ಕುನ್ಮಿಂಗ್ ಮಾಂಟ್ರಿಯಲ್ ಜಾಗತಿಕ ಜೀವವೈವಿಧ್ಯ ಚೌಕಟ್ಟಿನ ಗುರಿಗಳು ಮತ್ತು ಗುರಿಗಳ ನಡುವಿನ ಸಂಪರ್ಕಗಳ ಮೇಲೆ ವಿಶ್ವದ ಗಮನವನ್ನ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತದೆ, ಏಕೆಂದರೆ ಎರಡು ಸಾರ್ವತ್ರಿಕ ಕಾರ್ಯಸೂಚಿಗಳು ಇತ್ತೀಚೆಗೆ ಅಳವಡಿಸಿಕೊಂಡ ಭವಿಷ್ಯಕ್ಕಾಗಿ ಒಪ್ಪಂದವನ್ನ ಬೆಂಬಲಿಸುವಾಗ ಒಟ್ಟಿಗೆ ಮುನ್ನಡೆಯಬೇಕು. ಜೀವವೈವಿಧ್ಯ ಸಮಸ್ಯೆಗಳ ತಿಳುವಳಿಕೆ ಮತ್ತು ಜಾಗೃತಿಯನ್ನ ಹೆಚ್ಚಿಸಲು ವಿಶ್ವಸಂಸ್ಥೆಯು ಮೇ 22ನ್ನು IDB ಎಂದು ಘೋಷಿಸಿದೆ. IDB ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ. 1993ರ ಕೊನೆಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡನೇ ಸಮಿತಿಯು ಮೊದಲು ರಚಿಸಿದಾಗ ಡಿಸೆಂಬರ್ 29ನ್ನು ಅಂತಾರಾಷ್ಟ್ರೀಯ ಜೈವಿಕ ಜೀವ ವೈವಿಧ್ಯತೆ ದಿನ ಎಂದು ಗೊತ್ತುಪಡಿಸಲಾಯಿತು. ಜೈವಿಕ ವೈವಿಧ್ಯತೆಯ ಸಮಾವೇಶದ ಒಪ್ಪಿಗೆಯ ಪಠ್ಯವನ್ನು ಅಳವಡಿಸಿಕೊಳ್ಳುವ ನೈರೋಬಿ ಅಂತಿಮ ಕಾಯ್ದೆಯ 1992 ಮೇ 22ರಂದು ಸಮಾವೇಶದ ಪಠ್ಯವನ್ನು ಅಳವಡಿಸಿಕೊಂಡ ನೆನಪಿಗಾಗಿ ಡಿಸೆಂಬರ್ 2000ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೇ 22ನ್ನು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನವೆಂದು ಘೋಷಿಸಲಾಯಿತು. ಮೊದಲು ಡಿಸೆಂಬರ್ 29ನ್ನ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಎಂದು ಘೋಷಣೆ ಮಾಡಲಾಗಿತ್ತು. ಅದಾದ ನಂತರ ನೈರೋಬಿ ಕಾಯ್ದೆಯನ್ನ 1992 ಮೇ 22ರಂದು ಅಳವಡಿಸಿಕೊಳ್ಳಲಾಯಿತು. ಇದರ ನೆನಪಿಗೋಸ್ಕರ ಡಿಸೆಂಬರ್ 2000ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೇ 22ನ್ನ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಎಂದು ಘೋಷಿಸಲಾಯಿತು. ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಪ್ರತಿ ವರ್ಷ ಮೇ 22ರಂದು ಆಚರಿಸಲಾಗುತ್ತದೆ. 2025ರ ಘೋಷವಾಕ್ಯ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ. ನೆಕ್ಸ್ಟ್, ದ್ರವ ಇಂಗಾಲ. ಜರ್ಮನಿಯ ಯುರೋಪಿಯನ್ ಎಕ್ಸ್ರೇ ಫ್ರೀ ಎಲೆಕ್ಟ್ರಾನ್ ಲೇಸರ್ನಿಂದ ಹೆಚ್ಚಿನ ಶಕ್ತಿಯ ಡೈಪೋಲ್ 100X ಲೇಸರ್ ಮತ್ತು ಅಲ್ಟ್ರಾಶಾರ್ಟ್ ಎಕ್ಸ್ರೇ ಪಲ್ಸ್ಗಳನ್ನು ಬಳಸಿಕೊಂಡು ವಿಜ್ಞಾನಿಗಳು ಮೊದಲ ಬಾರಿಗೆ ದ್ರವ ಇಂಗಾಲದ ಪರಮಾಣು ರಚನೆಯನ್ನ ಗಮನಿಸಿದ್ದಾರೆ. ದ್ರವ ಇಂಗಾಲವು ದ್ರವ ಸ್ಥಿತಿಯಲ್ಲಿರುವ ಇಂಗಾಲವನ್ನ ಸೂಚಿಸುತ್ತದೆ. ಇದು ಸಾಮಾನ್ಯ ತಾಪಮಾನ ಮತ್ತು ಒತ್ತಡದ ಪರಿಸ್ಥಿತಿಗಳಲ್ಲಿ ನೈಸರ್ಗಿಕವಾಗಿ ಸ್ಥಿರವಾಗಿರುವುದಿಲ್ಲ. ಇಂಗಾಲವು ಸಾಮಾನ್ಯವಾಗಿ ಗ್ರಾಫೈಟ್, ವಜ್ರದಂತಹ ಘನರೂಪಗಳಲ್ಲಿ ಕಂಡುಬರುತ್ತದೆ. ಆಕ್ಸಿಡೀಕರಣಗೊಂಡಾಗ ಅನಿಲವಾಗಿ ಅಸ್ತಿತ್ವದಲ್ಲಿರುತ್ತದೆ. ದ್ರವ ಇಂಗಾಲವು ಒಂದು ಅಸ್ಥಿರ ಹಂತವಾಗಿದೆ. ಸಾಮಾನ್ಯ ಒತ್ತಡದಲ್ಲಿ ಇಂಗಾಲ ಕರಗುವುದಿಲ್ಲ. ಇದು ಘನದಿಂದ ಅನಿಲಕ್ಕೆ ನೇರವಾಗಿ ಪರಿವರ್ತನೆಗೊಳ್ಳುತ್ತದೆ. ಇದನ್ನು ಉತ್ಪತನ ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ಪ್ರಯೋಗಾಲಯ ಆಧಾರಿತ ದ್ರವ ಹಂತದ ಅಧ್ಯಯನಗಳು ಬಹುತೇಕ ಅಸಾಧ್ಯವಾಗುತ್ತವೆ. ದ್ರವ ಇಂಗಾಲವು ತೀವ್ರ ಪರಿಸ್ಥಿತಿಗಳಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ. ನ್ಯಾನೋ ಸೆಕೆಂಡ್ಗಳಿಗೆ ಘನ ಇಂಗಾಲವನ್ನು ಸಂಕ್ಷಿಪ್ತವಾಗಿ ದ್ರವೀಕರಿಸಲು ಲೇಸರ್ ಚಾಲಿತ ಸಂಕೋಚನವನ್ನು ಬಳಸಿ ಇದು ನೈಜ ಸಮಯದ ಮಾಪನವನ್ನು ಸಕ್ರಿಯಗೊಳಿಸುತ್ತದೆ. ಇಂಗಾಲದ ಮಾದರಿಯ ಮೂಲಕ ಸಂಕೋಚನ ತರಂಗಗಳನ್ನು ಉತ್ಪಾದಿಸಲು ಡೈಪೋಲ್ 100X ಲೇಸರ್ ಅನ್ನು ಬಳಸಲಾಯಿತು.
ಇದು ಸೆಕೆಂಡಿನ ಶತಕೋಟಿಯ 1 ಭಾಗಕ್ಕೆ ದ್ರವ ಸ್ಥಿತಿಗೆ ಪರಿವರ್ತಿಸುತ್ತದೆ. ಈ ಕ್ಷಣಿಕ ಕ್ಷಣದಲ್ಲಿ ಮಾದರಿಯನ್ನ ವಿಕಿರಣಗೊಳಿಸಲು ಯುರೋಪಿಯನ್ ಎಕ್ಸ್ರೇ ಫ್ರೀ ಎಲೆಕ್ಟ್ರಾನ್ ಲೇಸರ್ನ ಅಲ್ಟ್ರಾಶಾರ್ಟ್ ಎಕ್ಸ್ರೇ ಪಲ್ಸ್ ಅನ್ನು ಬಳಸಲಾಯಿತು. ಇದರಿಂದಾಗಿ ಎಕ್ಸ್ರೇ ಬೆಳಕು ಪರಮಾಣುಗಳಿಂದ ಭಿನ್ನವಾಗಲು ಕಾರಣವಾಯಿತು. ಪರಿಣಾಮವಾಗಿ ಬಂದ ವಿವರ್ತನೆಯ ಮಾದರಿಯು ದ್ರವ ಇಂಗಾಲದ ಪರಮಾಣು ಜೋಡಣೆಯನ್ನ ಬಹಿರಂಗಪಡಿಸಿತು. ಘನ ದ್ರವ ಪರಿವರ್ತನೆಯ ಹಂತದ ಚಲನಚಿತ್ರವನ್ನ ರಚಿಸಲು ವಿಭಿನ್ನ ವಿಳಂಬಗಳು ಮತ್ತು ಪರಿಸ್ಥಿತಿಗಳೊಂದಿಗೆ ಪ್ರಯೋಗದ ಬಹು ಪುನರಾವರ್ತನೆಗಳನ್ನು ಬಳಸಲಾಯಿತು. ದ್ರವ ಇಂಗಾಲವು ನೀರಿನಂತಹ ರಚನೆಯನ್ನ ಹೊಂದಿದ್ದು 4 ಹತ್ತಿರದ ಪರಮಾಣು ನೆರೆಹೊರೆಗಳನ್ನ ಹೊಂದಿದೆ. ಘನ ವಜ್ರದ ರಚನೆಯನ್ನ ಹೋಲುತ್ತದೆ. ಈ ಪ್ರಯೋಗವು ಹಿಂದಿನ ಸೈದ್ಧಾಂತಿಕ ಸಿಮ್ಯುಲೇಷನ್ಗಳನ್ನ ದೃಢಪಡಿಸಿತು ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇಂಗಾಲದ ಕರಗುವ ಬಿಂದುವನ್ನ ನಿಖರವಾಗಿ ನಿರ್ಧರಿಸಲು ಸಹಾಯ ಮಾಡಿತು. ಗ್ರಹಗಳ ಒಳಭಾಗದಲ್ಲಿ ದ್ರವ ಇಂಗಾಲ ಹೇಗೆ ಅಸ್ತಿತ್ವದಲ್ಲಿದೆ ಎಂಬುದನ್ನ ಗ್ರಹ ವಿಜ್ಞಾನವು ವಿವರಿಸುತ್ತದೆ. ಈ ದ್ರವ ಇಂಗಾಲದ ಪ್ರಮುಖ ಸಂಶೋಧನೆಗಳು ಇವು. ಪರಮಾಣು ಸಮ್ಮಿಳನ ತಂತ್ರಜ್ಞಾನ. ಇದರಲ್ಲಿ ಇಂಗಾಲ ಆಧಾರಿತ ವಸ್ತುಗಳು ಹೆಚ್ಚಾಗಿ ವಿಪರೀತ ಪರಿಸ್ಥಿತಿಗಳಲ್ಲಿ ಒಳಗೊಂಡಿರುತ್ತವೆ. ದ್ರವ ಇಂಗಾಲ ಇದನ್ನ ಜರ್ಮನಿಯ ಯುರೋಪಿಯನ್ ಎಕ್ಸ್ರೇ ಫ್ರೀ ಎಲೆಕ್ಟ್ರಾನ್ ಲೇಸರ್ನಿಂದ ಹೆಚ್ಚಿನ ಶಕ್ತಿಯ ಡೈಪೋಲ್ 100x ಲೇಸರ್ ಮತ್ತು ಅಲ್ಟ್ರಾಶಾರ್ಟ್ ಎಕ್ಸ್ರೇ ಪಲ್ಸ್ಗಳನ್ನು ಬಳಸಿಕೊಂಡು ವಿಜ್ಞಾನಿಗಳು ದ್ರವ ಇಂಗಾಲದ ಪರಮಾಣು ರಚನೆಯನ್ನ ಗಮನಿಸಿದ್ದಾರೆ. ದ್ರವ ಇಂಗಾಲವು ಒಂದು ಅಸ್ಥಿರ ಹಂತವಾಗಿದೆ. ಇದು ತೀವ್ರ ಪರಿಸ್ಥಿತಿಗಳಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಕಾಕಪೋ. ಜಸ್ಟಸ್ ಲೈಬಿಗ್ ವಿಶ್ವವಿದ್ಯಾಲಯದ ಗಿಸೆನ್, ನ್ಯೂಜಿಲೆಂಡ್ನ ಸಂರಕ್ಷಣಾ ಇಲಾಖೆ, ಕಾಕಪೋ ಚೇತರಿಕೆ ಮತ್ತು ವಟಾಕೋ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಕಾಕಪೋ ಸಂತಾನೋತ್ಪತ್ತಿಗೆ ಸಹಾಯ ಮಾಡಲು ಕೃತಕ ಗರ್ಭಧಾರಣೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ. AI ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಕಾಕಪೋ ಅಂತಕ್ಕಂತಹ ಜೀವಿಗೆ ಕೃತಕ ಗರ್ಭಧಾರಣೆ ಕ್ರಮವನ್ನ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ. ಕಾಕಪೋ ವಿಶ್ವದ ಅತಿದೊಡ್ಡ ಹಾರಲಾರದ ಗಿಳಿಯಾಗಿದೆ. ಇದು ನ್ಯೂಜಿಲೆಂಡ್ಗೆ ಸ್ಥಳೀಯವಾಗಿದೆ. ಇದು ರಾತ್ರಿ ಪ್ರಾಣಿಯಾಗಿದ್ದು ಸಸ್ಯಾಹಾರಿ ಮತ್ತು ಏಕೈಕ ಲೆಕ್ ಸಂತಾನೋತ್ಪತ್ತಿ ಗಿಳಿ ಪ್ರಭೇದವಾಗಿದೆ. ಲೆಕ್ ಸಂತಾನೋತ್ಪತ್ತಿ ಎಂದರೆ ಗಂಡು ಗಿಳಿಗಳು ನಿರ್ದಿಷ್ಟ ಸ್ಥಳಗಳಲ್ಲಿ ಸಂಯೋಗ ಪ್ರದರ್ಶನಗಳನ್ನು ನೀಡಲು ಒಟ್ಟುಗೂಡುತ್ತವೆ. ಲೆಕ್ ಸಂತಾನೋತ್ಪತ್ತಿ ನಡವಳಿಕೆಯು ನೆಲದಲ್ಲಿ ಬಟ್ಟಲಿನ ಆಕಾರದ ತಗ್ಗುಗಳನ್ನು ಅಗೆಯುವುದನ್ನು ಒಳಗೊಂಡಿದೆ. ಇದು ದೂರದವರೆಗೆ ಸಂಯೋಗದ ಕರೆಗಳನ್ನು ವರ್ಧಿಸಲು ಸಹಾಯ ಮಾಡುತ್ತದೆ. ಕಾಕಪೋ ವಿರಳವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ. ರೀಮು ಹಣ್ಣುಗಳಂತಹ ಕೆಲವು ಸ್ಥಳೀಯ ಹಣ್ಣುಗಳು ಹೇರಳವಾಗಿರುವ ವರ್ಷಗಳಲ್ಲಿ ಮಾತ್ರ ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ. ಹಳದಿ ಮತ್ತು ಕಪ್ಪು ಬಣ್ಣಗಳಿಂದ ಕೂಡಿದ ಪಾಚಿ ಹಸಿರು ಗರಿಗಳು, ಬೂದು ಬಣ್ಣದ ಕೊಕ್ಕು ಮತ್ತು ಮಸುಕಾದ ಅಡಿಭಾಗಗಳನ್ನು ಹೊಂದಿರುವ ಬೂದು ಬಣ್ಣದ ಕಾಲುಗಳನ್ನು ಹೊಂದಿರುವ ಗೂಬೆಯಂತಹ ಮುಖದಿಂದಾಗಿ ಇದಕ್ಕೆ ಕಾಕಪೋ ಎಂಬ ಹೆಸರು ಬಂದಿದೆ. ಇದು ಬೀಜ ಪ್ರಸರಣ ಮತ್ತು ಅರಣ್ಯ ಪರಿಸರ ವ್ಯವಸ್ಥೆಯನ್ನು ಅದರ ಸ್ಥಳೀಯ ಆವಾಸ ಸ್ಥಾನದಲ್ಲಿ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಕಾಕಪೋ ಪರಿಸರೀಯವಾಗಿ ಮುಖ್ಯವಾಗಿದೆ. ಯುರೋಪಿಯನ್ ವಸಾಹತುಗಾರರು ಪರಿಚಯಿಸಿದ ಆಕ್ರಮಣಕಾರಿ ಸಸ್ತನಿಗಳಿಂದ ಈ ಪ್ರಭೇದವು ಬೆದರಿಕೆಗಳನ್ನು ಎದುರಿಸುತ್ತಿದೆ. ಬಂಜೆತನ ಸಮಸ್ಯೆಗಳು ಮತ್ತು ಹೆಚ್ಚಿನ ಭ್ರೂಣ ಮರಣವು ಕಾಕಪೋಗಳ ಸಂಖ್ಯೆಯ ಬೆಳವಣಿಗೆಯನ್ನು ತೀವ್ರವಾಗಿ ನಿರ್ಬಂಧಿಸಿದೆ. ಅಪಾಯಕಾರಿ ಶಿಲೀಂಧ್ರ ಸೋಂಕು ಆಸ್ಪರ್ಜಿಲೋಸಿಸ್ ನಂತಹ ರೋಗಗಳಿಗೆ ಈ ಕಾಕಪೋಗಳು ಒಳಗಾಗುವ ಸಾಧ್ಯತೆ ಇದೆ. ಈ ಒತ್ತಡದಿಂದಾಗಿ ಕಾಕಪೋವನ್ನ IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಲಾಗಿದೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಕಾಕಪೋ ಇದು ಒಂದು ಹಾರಲಾರದ ಗಿಳಿಯಾಗಿದೆ. ಇದು ನ್ಯೂಜಿಲೆಂಡ್ಗೆ ಸ್ಥಳೀಯವಾಗಿರುವಂತಹ ಒಂದು ಪಕ್ಷಿ ಪ್ರಭೇದವಾಗಿದೆ. ಇದರ ಸಂಖ್ಯೆಯನ್ನ ಕಾಪಾಡಿಕೊಳ್ಳಲು ಕಾಕಪೋ ಸಂತಾನೋತ್ಪತ್ತಿಗೆ ಸಹಾಯ ಮಾಡಲು ಕೃತಕ ಗರ್ಭಧಾರಣೆಯನ್ನ ಕಂಡುಹಿಡಿದಿದ್ದಾರೆ. ಅದು ಯಶಸ್ವಿಯಾಗಿ ಜಾರಿಗೆ ಬಂದಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. AI ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್.
ಈ ಕಾಕಪೋ, ರೀಮು ಹಣ್ಣುಗಳಂತಹ ಕೆಲವು ಸ್ಥಳೀಯ ಹಣ್ಣುಗಳು ಹೇರಳವಾಗಿರುವ ವರ್ಷಗಳಲ್ಲಿ ಮಾತ್ರ ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಇವು ಬೀಜ ಪ್ರಸರಣವನ್ನ ಚೆನ್ನಾಗಿ ಮಾಡುತ್ತವೆ. ಆದ್ದರಿಂದ ಇವು ಪರಿಸರೀಯವಾಗಿ ಮುಖ್ಯವಾಗಿವೆ. ಇದು IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿ ಇದೆ. ಮಸಾಲೆ ಯೋಜನೆ 2025-26 ಹಣಕಾಸು ವರ್ಷಕ್ಕೆ ರಫ್ತು ಅಭಿವೃದ್ಧಿಗಾಗಿ ಪ್ರಗತಿಶೀಲ ನವೀನ ಮತ್ತು ಸಹಯೋಗದ ಮಧ್ಯಸ್ಥಿಕೆಗಳ ಮೂಲಕ ಮಸಾಲೆ ವಲಯದಲ್ಲಿ ಸುಸ್ಥಿರತೆ ಯೋಜನೆಯನ್ನ ಪ್ರಾರಂಭಿಸುವುದಾಗಿ ಮಸಾಲೆ ಮಂಡಳಿ ಇತ್ತೀಚೆಗೆ ಘೋಷಿಸಿತ್ತು. ರಫ್ತು ಅಭಿವೃದ್ಧಿಗಾಗಿ ಪ್ರಗತಿಪರ ನವೀನ ಮತ್ತು ಸಹಯೋಗದ ಮಧ್ಯಸ್ಥಿಕೆಗಳ ಮೂಲಕ ಮಸಾಲೆ ವಲಯದಲ್ಲಿ ಸುಸ್ಥಿರತೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ಮಸಾಲೆ ಮಂಡಳಿಯ ಒಂದು ಉಪಕ್ರಮವಾಗಿದೆ. ಈ ಯೋಜನೆಯು ಭಾರತೀಯ ಮಸಾಲೆ ವಲಯದಲ್ಲಿ ಸುಸ್ಥಿರತೆಯನ್ನ ಹೆಚ್ಚಿಸುವುದು, ನಾವೀನ್ಯತೆಯನ್ನ ಬೆಳೆಸುವುದು ಮತ್ತು ರಫ್ತು ಅಭಿವೃದ್ಧಿಯನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುವ ವಿವಿಧ ಘಟಕಗಳಲ್ಲಿ ಹಣಕಾಸಿನ ನೆರವು ನೀಡುತ್ತದೆ. ಸಣ್ಣ ಮತ್ತು ದೊಡ್ಡ ಏಲಕ್ಕಿಯ ಉತ್ಪಾದಕತೆಯನ್ನ ಹೆಚ್ಚಿಸುವುದು, ಸುಗ್ಗಿಯ ನಂತರದ ಪ್ರಕ್ರಿಯೆಗಳ ಗುಣಮಟ್ಟವನ್ನ ಸುಧಾರಿಸುವುದು ಮತ್ತು ಮೌಲ್ಯವರ್ಧಿತ GI ಟ್ಯಾಗ್ ಮಾಡಲಾದ ಮತ್ತು ಸಾವಯವ ಮಸಾಲೆಗಳ ಉತ್ಪಾದನೆ ಮತ್ತು ರಫ್ತನ್ನ ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಇದು ಜಾಗತಿಕ ಆಹಾರ ಸುರಕ್ಷತೆ ಮತ್ತು ಫೈಟೋಸಾನಿಟರಿ ಮಾನದಂಡಗಳ ಅನುಸರಣೆಯನ್ನ ಸಕ್ರಿಯಗೊಳಿಸುವುದು, ಮೌಲ್ಯ ಸರಪಳಿಯಾದ್ಯಂತ ಪಾಲುದಾರರ ಸಾಮರ್ಥ್ಯವನ್ನ ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಈ ಯೋಜನೆಯು ಏಲಕ್ಕಿ ತೋಟಗಳ ಮರುನಡೆಯುವಿಕೆ ಮತ್ತು ಪುನರುಜ್ಜೀವನ, ಜಲಸಂಪನ್ಮೂಲಗಳ ಅಭಿವೃದ್ಧಿ, ಸೂಕ್ಷ್ಮ ನೀರಾವರಿ, ಸಾವಯವ ಕೃಷಿಯ ಉತ್ತೇಜನ ಮತ್ತು ಉತ್ತಮ ಕೃಷಿ ಪದ್ಧತಿಗಳ ವಿಸ್ತರಣೆಯಂತಹ ಚಟುವಟಿಕೆಗಳಿಗೆ ಬೆಂಬಲವನ್ನ ನೀಡುತ್ತದೆ. ಇದರ ಜೊತೆಗೆ ಇದು ಉತ್ತಮ ಉತ್ಪನ್ನ ಗುಣಮಟ್ಟವನ್ನ ಖಚಿತಪಡಿಸಿಕೊಳ್ಳಲು ಆಧುನಿಕ ಡ್ರೈಯರ್ಗಳು, ಸ್ಲೈಸರ್ಗಳು, ಡಿಹಲರ್ಗಳು ಮತ್ತು ಗ್ರೇಡಿಂಗ್ ಯಂತ್ರಗಳಂತಹ ಸುಧಾರಿತ ಸುಗ್ಗಿಯ ನಂತರದ ಮೂಲಸೌಕರ್ಯಗಳ ಸ್ಥಾಪನೆಯನ್ನ ಬೆಂಬಲಿಸುತ್ತದೆ. ಈ ಯೋಜನೆಯು ರೈತರು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಅಗತ್ಯ ಸುಗ್ಗಿಯ ನಂತರದ ಯಂತ್ರಗಳಾದ ಮಸಾಲೆ ಪಾಲಿಷರ್ಗಳು, ಅರಿಶಿನ ಬಾಯ್ಲರ್ಗಳು, ಪುದೀನಾ ಬಟ್ಟಿ ಇಳಿಸುವ ಘಟಕಗಳು ಮತ್ತು ಒಕ್ಕಣೆ ಯಂತ್ರಗಳನ್ನು ಖರೀದಿಸಲು ಹಣಕಾಸಿನ ನೆರವು ನೀಡುತ್ತದೆ. ಈ ಯೋಜನೆಯು ಸ್ಪೈಸ್ ಇನ್ಕ್ಯುಬೇಷನ್ ಸೆಂಟರ್ಗಳ ರಚನೆಯನ್ನು ಮತ್ತಷ್ಟು ಬೆಂಬಲಿಸುತ್ತದೆ ಮತ್ತು ಸ್ಟಾರ್ಟ್ಅಪ್ಗಳು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಮಾರುಕಟ್ಟೆ ಪ್ರವೇಶ ಮತ್ತು ಬ್ರ್ಯಾಂಡಿಂಗ್ ಅನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರುವ ಉದ್ಯಮಶೀಲತೆ ಮತ್ತು ಉತ್ಪನ್ನ ಅಭಿವೃದ್ಧಿ ಉಪಕ್ರಮಗಳನ್ನು ಉತ್ತೇಜಿಸುತ್ತದೆ. ತರಬೇತಿ ಮತ್ತು ವಿಸ್ತರಣಾ ಸೇವೆಗಳು ಸೇರಿದಂತೆ ಸಾಮರ್ಥ್ಯವರ್ಧನೆ ಪ್ರಯತ್ನಗಳ ಮೂಲಕ ಈ ಯೋಜನೆಯು ಮಸಾಲೆ ರೈತರು, ಸ್ವಸಹಾಯ ಸಂಘಗಳು ಮತ್ತು FPOಗಳನ್ನು ಇತ್ತೀಚೆಗೆ ತಾಂತ್ರಿಕ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ಮಾರುಕಟ್ಟೆ ಬುದ್ಧಿವಂತಿಕೆಯೊಂದಿಗೆ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ. ರಫ್ತು ಅಭಿವೃದ್ಧಿ ಮತ್ತು ಪ್ರಚಾರದಲ್ಲಿ ಈ ಯೋಜನೆಯು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳು, ಖರೀದಿದಾರ ಮಾರಾಟಗಾರ ಸಭೆಗಳು ಮತ್ತು ಇತರ ಮಾರುಕಟ್ಟೆ ಸಂಪರ್ಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಹಾಯ ಮಾಡುತ್ತವೆ. ಮಸಾಲೆಗಳ ರಫ್ತುದಾರರಾಗಿ ಮಾನ್ಯ ನೋಂದಣಿ ಪ್ರಮಾಣ ಪತ್ರ ಹೊಂದಿರುವ ರಫ್ತುದಾರರು ಈ ಕಾರ್ಯಕ್ರಮಗಳ ಅಡಿಯಲ್ಲಿ ಸಹಾಯಕ್ಕೆ ಅರ್ಹರಾಗಿದ್ದರೂ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುವವರಿಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಆದ್ಯತೆ ನೀಡಲಾಗುವುದು. ಯೋಜನೆಯ ಚಟುವಟಿಕೆಗಳನ್ನು ಜಿಯೋ ಟ್ಯಾಗ್ ಮಾಡಲಾಗುವುದು ಮತ್ತು ನಿಧಿಯ ಲಭ್ಯತೆ, ವಿವಿಧ ಘಟಕಗಳ ಅಡಿಯಲ್ಲಿ ಅರ್ಜಿಗಳ ಸ್ಥಿತಿ, ಫಲಾನುಭವಿಗಳ ಪಟ್ಟಿ ಇತ್ಯಾದಿಗಳನ್ನು ಉತ್ತಮ ಪಾರದರ್ಶಕತೆಗಾಗಿ ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಕೇರಳವನ್ನ ಭಾರತದ ಮಸಾಲೆ ತೋಟ ಎಂದು ಕರೆಯಲಾಗುತ್ತದೆ. ಮಸಾಲೆ ಪದಾರ್ಥಗಳ ರಾಜ ಮೆಣಸು, ರಾಣಿ ಏಲಕ್ಕಿ. ಮಸಾಲೆ ಯೋಜನೆ ರಫ್ತು ಅಭಿವೃದ್ಧಿಗಾಗಿ ಪ್ರಗತಿಪರ ನವೀನ ಮತ್ತು ಸಹಯೋಗದ ಮಧ್ಯಸ್ಥಿಕೆಗಳ ಮೂಲಕ ಮಸಾಲೆ ವಲಯದಲ್ಲಿ ಸುಸ್ಥಿರತೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ಮಸಾಲೆ ಮಂಡಳಿಯ ಒಂದು ಉಪಕ್ರಮವಾಗಿದೆ. ಈ ಉಪಕ್ರಮದಲ್ಲಿ ಮಸಾಲೆ ಪದಾರ್ಥಗಳಿಗೆ ಬೆಳೆಯಲು ನೀರಾವರಿ ಯೋಜನೆಯಾಗಿರಬಹುದು, ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳನ್ನು ಖರೀದಿಸಲು ಹಣದ ಸಹಾಯವಾಗಿರಬಹುದು,
ಅವುಗಳೆಲ್ಲವನ್ನ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇನ್ನು ಭಾರತದ ಮಸಾಲೆ ತೋಟ ಅಂತ ಹೇಳಿ ನಾವು ಕೇರಳ ರಾಜ್ಯವನ್ನ ಕರೆಯುತ್ತೇವೆ. ಮಸಾಲೆ ಪದಾರ್ಥಗಳ ರಾಣಿ ಏಲಕ್ಕಿ, ರಾಜ ಮೆಣಸು. ನೆಕ್ಸ್ಟ್ ಪೋಲಾವರಂ ಯೋಜನೆ. ಪೋಲಾವರಂ ಯೋಜನೆಯ ಕುರಿತು ಚರ್ಚಿಸಲು ಪ್ರಧಾನಮಂತ್ರಿಯವರು ಆಂಧ್ರಪ್ರದೇಶ, ತೆಲಂಗಾಣ, ಒಡಿಶಾ ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಪೋಲಾವರಂ ಯೋಜನೆ ಇದು ಗೋದಾವರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಹು ಉಪಯೋಗಿ ನೀರಾವರಿ ಯೋಜನೆಯಾಗಿದ್ದು, ಈ ನದಿಯು ಪೂರ್ವ ಘಟ್ಟಗಳ ಕೊನೆಯ ಶ್ರೇಣಿಯಿಂದ ಹೊರಹೊಮ್ಮಿ ಬಯಲು ಪ್ರದೇಶವನ್ನ ಪ್ರವೇಶಿಸುತ್ತದೆ. ಈ ಅಣೆಕಟ್ಟು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಪೋಲಾವರಂ ಗ್ರಾಮದ ಬಳಿ ನಿರ್ಮಾಣವಾಗಲಿದೆ. ಇದು ಛತ್ತೀಸ್ಗಢ ಮತ್ತು ಒಡಿಶಾದ ಗಡಿ ಪ್ರದೇಶವಾಗಿದೆ. ಇದನ್ನು 1980ರಲ್ಲಿ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿಯ ಶಿಫಾರಸುಗಳ ಭಾಗವಾಗಿ ಕಲ್ಪಿಸಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಯೋಜನಾ ಸ್ಥಾನಮಾನವನ್ನ ನೀಡಿದೆ. ನೀರಿನ ಕೊರತೆಯನ್ನ ನೀಗಿಸಲು, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಲು ಮತ್ತು ವಿದ್ಯುತ್ ಉತ್ಪಾದಿಸಲು ಅಣೆಕಟ್ಟು ನಿರ್ಮಾಣವನ್ನ ಇದು ಒಳಗೊಂಡಿರುತ್ತದೆ. 1000 ವರ್ಷಗಳಿಗೊಮ್ಮೆ ಸಂಭವಿಸಬಹುದಾದ ಬೃಹತ್ ಪ್ರವಾಹವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾದ ಪೋಲಾವರಂ ಸ್ಪಿಲ್ವೇ ವಿಶ್ವದಲ್ಲೇ ಅತಿ ಹೆಚ್ಚು ನೀರು ಹೊರಹಾಕುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ವಿಶ್ವದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾದ ಚೀನಾದ 3 ಗೊರ್ಜಸ್ ಅಣೆಕಟ್ಟನ್ನು ಸಹ ಮೀರಿಸುತ್ತದೆ. ಯೋಜನೆಯ ಸ್ಪಿಲ್ವೇ ಚಾನೆಲ್ಗೆ 32,315.5 ಘನಮೀಟರ್ ಕಾಂಕ್ರೀಟ್ ಸುರಿಯುವ ಮೂಲಕ ಈ ಯೋಜನೆಯು ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. ಪೋಲಾವರಂ ಯೋಜನೆಯ ಉದ್ದೇಶಗಳು: ಇದು 4,36,825 ಹೆಕ್ಟರ್ ಒಟ್ಟು ನೀರಾವರಿ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸುವ ಉದ್ದೇಶವನ್ನ ಹೊಂದಿದೆ. ಈ ಯೋಜನೆಯು 611 ಹಳ್ಳಿಗಳ 28.50 ಲಕ್ಷ ಜನಸಂಖ್ಯೆಗೆ 960 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರು ಸರಬರಾಜನ್ನು ಸಹ ಕಲ್ಪಿಸುತ್ತದೆ. ಈ ಯೋಜನೆಯು ಗೋದಾವರಿಯಿಂದ ಕೃಷ್ಣಾ ನದಿ ಜಲಾನಯನ ಪ್ರದೇಶಕ್ಕೆ 80 ಟಿಎಂಸಿ ನೀರನ್ನು ವರ್ಗಾಯಿಸುವ ಗುರಿಯನ್ನ ಹೊಂದಿದೆ. ಈ ಅಣೆಕಟ್ಟು ಗೋದಾವರಿ ನದಿಯಿಂದ ಬರುವ ಪ್ರವಾಹದ ನೀರನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಹತ್ತಿರದ ಸಮುದಾಯಗಳಿಗೆ ಉಂಟಾಗುವ ಅಪಾಯಗಳನ್ನ ಕಡಿಮೆ ಮಾಡುತ್ತದೆ. ಪೋಲಾವರಂ ಯೋಜನೆಯು 960 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದಿಸುವ ನಿರೀಕ್ಷೆ ಇದೆ. ಪೋಲಾವರಂ ಯೋಜನೆ ಇದು ಆಂಧ್ರಪ್ರದೇಶ, ತೆಲಂಗಾಣ, ಒಡಿಶಾ ಮತ್ತು ಛತ್ತೀಸ್ಗಢ ರಾಜ್ಯಗಳಿಗೆ ಸಂಬಂಧಿಸಿದಂತಹ ಬಹು ಉಪಯೋಗಿ ನೀರಾವರಿ ಯೋಜನೆಯಾಗಿದೆ. ಇದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಪೋಲಾವರಂ ಗ್ರಾಮದ ಬಳಿ ನಿರ್ಮಾಣವಾಗಲಿದೆ. ಗೋದಾವರಿ ನದಿಗೆ ಇದನ್ನ ನಿರ್ಮಿಸಲಾಗುತ್ತದೆ. ಇದು ವಿಶ್ವದ ಅತಿದೊಡ್ಡ ಅಣೆಕಟ್ಟಲ್ಲಿ ಒಂದಾಗಲಿದೆ. ಅತಿ ಹೆಚ್ಚು ನೀರನ್ನ ಹೊರಹಾಕುವ ಸಾಮರ್ಥ್ಯವನ್ನ ಈ ಅಣೆಕಟ್ಟು ಹೊಂದಿದೆ. 960 ಮೆಗಾವ್ಯಾಟ್ ಜಲವಿದ್ಯುತ್ ಅನ್ನ ಪೋಲಾವರಂ ಯೋಜನೆಯಿಂದ ಉತ್ಪಾದಿಸುವ ನಿರೀಕ್ಷೆ ಇದೆ. ನೆಕ್ಸ್ಟ್ ವಿಶ್ವ ಹೈಡ್ರೋಜನ್ ಶೃಂಗಸಭೆ 2025 ವರ್ಲ್ಡ್ ಹೈಡ್ರೋಜನ್ ಸಮಿಟ್ 2025. ವಿಶ್ವ ಹೈಡ್ರೋಜನ್ ಶೃಂಗಸಭೆ 2025 ಮೇ 20ರಿಂದ ಮೇ 22ರವರೆಗೆ ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಸಲಾಯಿತು. ಈ ಜಾಗತಿಕ ಕಾರ್ಯಕ್ರಮದಲ್ಲಿ ಭಾರತದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ತನ್ನ ಹಸಿರು ಹೈಡ್ರೋಜನ್ ಯೋಜನೆಗಳನ್ನು ಪ್ರದರ್ಶಿಸಿತು. ಭಾರತವು 2030ರ ವೇಳೆಗೆ ವರ್ಷಕ್ಕೆ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನು ಗುರಿಯಾಗಿಸಿಕೊಂಡಿದೆ. ಈ ಮಿಷನ್ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವುದು, $100 ಬಿಲಿಯನ್ ಮೌಲ್ಯದ ಹೂಡಿಕೆಗಳನ್ನ ಆಕರ್ಷಿಸುವುದು ಮತ್ತು ಉದ್ಯೋಗವನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿದೆ. ಎಲೆಕ್ಟ್ರೋಲೈಸರ್ ಉತ್ಪಾದನಾ ಸಾಮರ್ಥ್ಯವನ್ನ ನಿರ್ಮಿಸುವುದು, ಬಂದರುಗಳಲ್ಲಿ ಹಸಿರು ಹೈಡ್ರೋಜನ್ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸುವುದು ಮತ್ತು ಪರಿವರ್ತನೆಯನ್ನ ಬೆಂಬಲಿಸಲು
ರಾಜ್ಯ ಮಟ್ಟದ ನೀತಿಗಳನ್ನು ಪ್ರೋತ್ಸಾಹಿಸುವುದು ಪ್ರಮುಖ ಕ್ಷೇತ್ರಗಳಲ್ಲಿ ಸೇರಿವೆ. ವಿಶ್ವ ಹೈಡ್ರೋಜನ್ ಶೃಂಗಸಭೆ 2025 ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿದೆ. ಭಾರತವು 2030 ವೇಳೆಗೆ ವರ್ಷಕ್ಕೆ 5 ಬಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನ ಗುರಿಯಾಗಿಸಿಕೊಂಡಿದೆ. ಈ ಹಸಿರು ಹೈಡ್ರೋಜನ್ ಉತ್ಪಾದನೆ ಗುರಿ ಏನಿತ್ತಲ್ಲ, ಇದರಿಂದ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗ್ತದೆ. ನೆಕ್ಸ್ಟ್, ಮೊದಲ ಸಂಪೂರ್ಣ ಸಾಕ್ಷರ ರಾಜ್ಯ, ಫಸ್ಟ್ ಫುಲ್ಲಿ ಲಿಟರೇಟ್ ಸ್ಟೇಟ್ ಯಾವುದು? ಮಿಜೋರಾಂ. ಐಜ್ವಾಲ್ನಲ್ಲಿರುವ ಮಿಜೋರಾಂ ವಿಶ್ವವಿದ್ಯಾಲಯದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಲಾಲ್ದು ಹೋಮಾ ಅವರು ಮಿಜೋರಾಂಅನ್ನ ಅಧಿಕೃತವಾಗಿ ಸಂಪೂರ್ಣ ಸಾಕ್ಷರರಾಜ್ಯವೆಂದು ಘೋಷಿಸಿದ್ದಾರೆ. ಇದು ಮಿಜೋರಾಂಅನ್ನ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ ಭಾರತದ ಮೊದಲ ರಾಜ್ಯವನ್ನಾಗಿ ಮಾಡುತ್ತದೆ. ಜೂನ್ 2024ರಲ್ಲಿ ಲಡಾಖ್ ಮೊದಲ ಸಂಪೂರ್ಣ ಸಾಕ್ಷರ ಆಡಳಿತ ಘಟಕವಾಯಿತು. ಈಗ ಮಿಜೋರಾಂ ಭಾರತದ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿದೆ. ಭಾರತದ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಮಿಜೋರಾಂ. ಇದನ್ನ ಮಿಜೋರಾಂನ ಮುಖ್ಯಮಂತ್ರಿ ಲಾಲ್ದು ಹೋಮಾ ಅವರು ಘೋಷಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.